ಅಪ್ಪ. ಅಪ್ಪ ಎಂದರೆ ಕೇವಲ ಸಂಬಂಧವಲ್ಲ, ಅದು ಭರವಸೆಯ ಹೆಸರು, ಅದು ಧೈರ್ಯದ ರೂಪ, ಅದು ನಿಸ್ವಾರ್ಥ ಪ್ರೀತಿಯ ಮತ್ತೊಂದು ಮುಖವೇ ಅಪ್ಪ. ಜಗತ್ತಿನ ಎಲ್ಲಾ ಅಪ್ಪಂದಿರಿಗೆ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ, ನಾವು ನಮ್ಮ ಮನೆಯಲ್ಲೂ ಕೂಡ ಅಪ್ಪಂದಿರ ದಿನಾಚರಣೆ ಸೆಲೆಬ್ರೇಟ್ ಮಾಡಿದ್ವಿ ನಿನ್ನೆ. ಯಾವ ರೀತಿ ಅಂದ್ರೆ ಕೇಕ್ ತಂದು ಮಕ್ಕಳಿಗೆಲ್ಲ ಸರ್ಪ್ರೈಸ್ ಆಯ್ತು. ಫಸ್ಟ್ ಮಕ್ಕಳಿಗೆ ಸರ್ಪ್ರೈಸ್ ಆಯ್ತು, ಆಮೇಲೆ ಅಪ್ಪಂದರಿಗೆ ಸರ್ಪ್ರೈಸ್ ಕೊಟ್ವಿ. ನಾನು, ನಮ್ಮ ಅಕ್ಕ, ನಮ್ಮ ತಂಗಿ ಮೂವರು ಸೇರಿ ನಾವು ಈ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನಾವ್ ಇದನ್ನ ಪ್ರಿಪ್ಲಾನ್ಡ್ ಏನು ಮಾಡಿರ್ಲಿಲ್ಲ. ಸಾಯಂಕಾಲ ಅಕ್ಕ ಫೋನ್ ಮಾಡಿ ಈ ತರ ನೇತ್ರ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ ಅಂತೇಳಿ 6:30 ಹೇಳಿದ್ಲು. ಹೇಳಿದಾಗ ಓಕೆ ಅಂತೇಳಿ ನಾನು ನಮ್ಮ ತಂಗಿಗೆ ಹೇಳಿ ಹಾಕಿ ಹೂ ಅಂದು ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಎಲ್ಲಾರು ನಮ್ಮ ಮನೆಗೆ ಬಂದ್ರು. ಬಂದ ತಕ್ಷಣ ಅವರೇ ಅಕ್ಕ ಕೇಕ್ ತಗೊಂಬಂದಿದ್ಲು, ನಮ್ ತಂಗಿ ಪಲಾವ್ ಮಾಡಿದ್ಲು, ಮನೆಯಲ್ಲಿ ಬಜ್ಜಿ ಮಾಡಿದ್ವಿ, ಅಡಿಗೆ ಎಲ್ಲಾ ರೆಡಿ ಇಟ್ಕೊಂಡು ಕೇಕ್ ಸೆಲೆಬ್ರೇಷನ್ ನ ಸ್ಟಾರ್ಟ್ ಮಾಡಿದ್ವಿ. ಮಾಮ ಮತ್ತು ಮೈದ್ನ ನಮ್ಮ ಮನೆಯವರು ಎಲ್ಲಾರು ಕೂಡಿ ಕೇಕ್ ಕಟ್ ಮಾಡಿ ಕೇಕ್ ಎಲ್ಲಾರು ತಿಂದು ಕೇಕ್ ನಮ್ ಬಂಗಾರಿನ ಹೈಲೈಟ್ ಇದ್ರೊಳಗಡೆ. ನನ್ ಮಕ್ಕಳು ಆಮೇಲೆ ನಮ್ಮ ಮೈದ್ನ ಮಕ್ಕಳು ಎಲ್ಲಾರು ಖುಷಿ ಖುಷಿಯಿಂದ ಕೇಕ್ ಎಲ್ಲಾರ್ಗು ತಿನ್ನಿಸ್ತಾ, ತಾವು ತಿಂತಾ ಎಲ್ಲಾರ್ಗು ತಿನ್ನಿಸ್ತಾ, ಮತ್ತೆ ಎಲ್ಲಾರ್ಗು ತಿನ್ನಿಸ್ತಾ ಫೋಟೋಕ್ಕೆ ಪೋಸ್ ಕೊಟ್ರು. ಆಮೇಲೆ ನಾವು ಕೂಡ ನಮ್ಮ ಮೈದ್ನಗ ನಮ್ಮ ಮಾವಗ ನಾನು ತಿನ್ಸಿದೆ, ನಮ್ಮ ಅಕ್ಕ ಮತ್ತೆ ನಮ್ ತಂಗಿ ತಿನ್ಸಿದ್ಲು, ನಮ್ ಬಂಗಾರಿ ಅವ್ರ ಪಪ್ಪಾಗೂ ತಿನ್ಸಿದ್ಲು. ಅದೇ ಹೈಲೈಟ್ ಇವತ್ತು, ನಮ್ ಬಂಗಾರಿದೇ ಹೈಲೈಟ್. ಆಕಿನು ನಾವ್ ಹೆಂಗ್ ನಗ್ತೀವಿ ನಗೋದು, ನಾವು ನಗದ್ ತೋರ್ಸೋದು, ನಮ್ಗೆ ಯಾರಾದ್ರೂ ಬೈದ ತಕ್ಷಣ ಬೈಯದ್ ತೋರ್ಸೋದು ಎಲ್ಲಾ ಮಾಡಿ ಈ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲಾರು. ನಮ್ ಮನೆಯವ್ರಿಗೆ ತಿನ್ಸ್ಬೇಕಾದ್ರೆ ತಾನೇ ತಿಂದ್ಬಿಟ್ಲು ಅದನ್ನ, ಎಲ್ಲಾರು ನಗಾಕತ್ಬಿಟ್ರು. ಅದನ್ನ ನೋಡಿ ತಾನು ನಕ್ಲು. ತಿಂದ ತಕ್ಷಣ ಮತ್ತೆ ನಮ್ ತಂಗಿ ಕೊಟ್ಟು, ಇಲ್ಲ ತಿನ್ಸು ಅಪ್ಪಾಜಿಗೆ ಅಂತ ಹೇಳಿದ ತಕ್ಷಣ ಮತ್ತೆ ತಿನ್ಸಿದ್ಲು ಅವಳು. ತಿನ್ಸಿದ ತಕ್ಷಣ ಮತ್ತೆ ನಮ್ಮ ಅಕ್ಕ ಅವ್ರೆಲ್ಲಾರು ಮತ್ತೆ ನಮ್ಮ ಅಕ್ಕ ನಮಗೂ ತಿನ್ಸಿದ್ಲು, ಅಕ್ಕನ ನಾವು ತಿನ್ಸಿದ್ವಿ, ನಮ್ ತಂಗಿ ತಿನ್ಸಿದ್ಲು, ತಂಗಿಗೆ ನಾನು ಮತ್ತೆ ತಿನ್ಸಿ ಎಲ್ಲಾರು ಖುಷಿ ಖುಷಿಯಿಂದ ಈ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅಪ್ಪ ಅಂದ್ರೆ ತಾಯಿ ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಿದ್ರೆ ತಂದೆ ಹೃದಯದಲ್ಲಿ ಇಟ್ಕೊಂಡು ಬೆಳೆಸ್ತಾನಂತೆ. ಅದೇ ರೀತಿ ಈ ತಂದೆಯರು ಕೂಡ ಮಕ್ಳಿಗೆ ಯಾರು ಏನ್ ಅನ್ಬಾರ್ದು, ಮಕ್ಳಿಗೆ ಯಾರು ಬೈಬಾರ್ದು. ತಾಯಿ ಏನಾದ್ರು ಬೈದ ತಕ್ಷಣ ಸಪೋರ್ಟ್ ಮಕ್ಳ ಪರನೆ ಮಾಡೋಂತ ತಂದೆಯರಿಗೆ ಹ್ಯಾಪಿ ಫಾದರ್ಸ್ ಡೇ. ನಾವ್ ಅಡ್ಗಿ ಎಲ್ಲಾ ರೆಡಿ ಮಾಡಿದ್ವಿ, ಊಟಕ್ ಕೂತ್ವಿ ಎಲ್ಲಾರು. ಪಲಾವು, ಬಜ್ಜಿ, ಮೊಸರು ಖಾರ, ಆಮೇಲೆ ಸಾಂಬಾರು, ಚಟ್ನಿ ಪುಡಿ, ಅದ್ರ ಜೊತೆ ನೀರು. ನಮ್ ತಂಗಿನೇ ಪಲಾವ್ ಮಾಡಿದ ತಕ್ಷಣ ಎಲ್ಲಾರು ನಮ್ ತಂಗಿಗೆ ನಮ್ಮ ಹೆಮ್ಮೆ ನಮ್ಮ ಕಾವ್ಯ ಅಂತೇಳಿ ಎಲ್ಲಾರು ಅಕ್ಕಿಗೆ, ಅಂದ್ರೆ ನಮ್ಮ ಮನೆ ಸಣ್ಣ ಸೊಸೆ ಆಕಿ, ತಾನ್ ಸಣ್ಣಾಕಿ ಅಂತಿರ್ತಾಳೆ ಯಾವಾಗ್ಲೂ. ಹಂಗಾಗಿ ನಮ್ಮ ಮನೆ ಮುದ್ದಿನ ಸೊಸೆ ಅಂತ ಅನ್ನೋದ್ ನಾವು ಜಾಸ್ತಿ. ಎಲ್ಲಾರ್ಗು ಪ್ಲೇಟ್ಗೆಲ್ಲ ಹಾಕಿನೇ ಬಡಿಸಿ ಎಲ್ಲಾರ್ಗು ಬಜ್ಜಿ ಎಲ್ಲಾ ಹಾಕಿದ್ಲು. ಅದನ್ನೆಲ್ಲ ನನ್ ಮಗಳಿಗೆ ಕೊಟ್ಟು ಎಲ್ಲಾರ್ಗು ಬಡಿಸಿ, ಮಜ್ಗಿನ ಬಂಗಾರಿಗೆ ಹಿಂಗ್ ತೋರ್ಸಿ, ನೋಡ್ ಬಂಗಾರಿ ಹಾಲು ಅಂತ ಹೇಳಿ ತೋರ್ಸಕತ್ತಿಲ್ಲ ಆಕ್ಚುಲಿ ಅವ್ರನ್ನ. ಅದಾದ ನಂತರ ನಮ್ಮ ಮಾಮ ಪಲಾವ್ ಹೆಂಗ್ ಮಾಮ ಅಂತ ಕೇಳಿದ್ರು, ಸೂಪರ್ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಕೂಡ ಸೂಪರ್ ಅಂತ ಹೇಳಿದ್ರು. ಮತ್ತೆ ನಮ್ಮ ಮೈದ್ನ ಕೂಡ ಸೂಪರ್ ಆಗೈತೆ ಅಂತ ಹೇಳಿದ್ರು. ಅದಾದ ನಂತರ ಪಲಾವ್ ಹೆಂಗ್ ಮಾಡ್ದಿ ಕಾವ್ಯ ಅಂತ ಕೇಳಿದ್ವಿ ನಾನು. ಕೇಳಿದ ತಕ್ಷಣ ಸೂಪರ್ ಅಂತಂದ್ಲು, ಹಾ ಅಂತಂದ್ಲು. ಮತ್ತೆ ಅವಳಿಗೆ ತಿಂದಿ ಹೆಂಗಾಗೈತೆ ಅಂತ ಕೇಳಿದ್ನಂತ ಮಾಡಿ ಹಾ ಅಂದ್ಲು. ಎಲ್ಲಾರು ಫುಲ್ ಎಂಜಾಯ್ ಮಾಡಿದ್ವಿ ಫಾದರ್ಸ್ ಡೇನ ನಾವು. ಅಂದ್ರೆ ನಾವು ಊರಲ್ಲಿ ಇದ್ದಾಗ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅದೇ ತರ ಮತ್ತೆ ಈ ವರ್ಷ ಮತ್ತೆ ನಾವು ಮಾಡಿದ್ವಿ. ಅಂದ್ರೆ ಒಂದ್ 4-5 ವರ್ಷದ ನಂತರ ನಾವು ಸೆಲೆಬ್ರೇಟ್ ಮಾಡಿದ್ವಿ ಇದನ್ನ. ಬಹಳ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಪ್ರಿಪ್ಲಾನ್ಡ್ ಇಲ್ದೇನೆ ಎಲ್ಲಾರು ಹೊರಟ್ ನಿಂತ್ರು. ಎಲ್ಲಾರು ಅಕ್ಕಗ ತಂಗಿಗೆ ಕುಂಕುಮ ಕೊಟ್ಟೆ, ಅವರು ಕೂಡ ನನಗೂ ಕೊಟ್ರು ಕುಂಕುಮನ. ಆಮೇಲೆ ಮಕ್ಕಳಿಗೂ ಕೊಟ್ಟೆ, 3 ಮುದ್ದಿನ ಹೆಣ್ಮಕ್ಳಿಗೆ ಕೊಟ್ವಿ. ಕೊಟ್ಟು ಇದೇ ತರ ನಮ್ ಚಾನೆಲ್ ನ ಫಾಲೋ ಮಾಡ್ರಿ. ನಾವು ಈ ತರ ವಿಡಿಯೋಸ್ ಏನಾದ್ರು ಅಪ್ಲೋಡ್ ಮಾಡ್ತೀವಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಹೇಳ್ರಿ. ಶಿವಶಕ್ತಿ ಟೈಲರಿಂಗ್ ಮೆಟೀರಿಯಲ್ಸ್ ಹಾಗೂ ಎಂಬ್ರಾಯ್ಡರಿ ಡಿಸೈನರ್ ನ ಕಾಂಟ್ಯಾಕ್ಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.